ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹುಕೇತುವೇ ಕುರ್ವಂತು ಸರ್ವೇ ಮಮ ಸುಪ್ರಭಾತಂ. ಶ್ರೀ ಗುರುಭ್ಯೋ ನಮಃ ಹರಃ ಓಂ. ಸಮಸ್ತ ತುಳಸಿ ವೀಕ್ಷಕರಿಗೆ ಶಿವಸ್ವಾಮಿ ಗುರುಜಿಯ ಅನಂತ ನಮಸ್ಕಾರಗಳು. ಸ್ನೇಹಿತರೆ, ತಮಗೆಲ್ಲರೂ ಕೂಡ ಶನಿವಾರದ ಶುಭೋದಯ. ಭಗವಂತ ನಿಮ್ಮೆಲ್ಲರೂ ಕೂಡ ಆಯುರಾರೋಗ್ಯ ಐಶ್ವರ್ಯವನ್ನು ಕೊಟ್ಟು ಕಾಪಾಡಲಿ ಅಂತ ಬೇಡಿಕೊಳ್ತಾ 12 ರಾಶಿಗಳ ಫಲಾನುಫಲಗಳನ್ನು ತಿಳ್ಕೊಳ್ತಕ್ಕಂಥ ಸಮಯ. ಮುಖ್ಯ ಮಾಹಿತಿಯ ವಿಚಾರಕ್ಕಾಗಿ ನೋಡಿ, ನಿಮಗೆ ಯಾವುದೇ ಒಂದು ನಿವೇಶನ ಬಾಡಿಗೆಗೆ ಬರ್ತಾ ಇಲ್ಲ, ಅಥವಾ ನಿಮ್ಮ ಸೈಟ್ ಇದೆ ಅದು ಖರೀದಿ ಆಗ್ತಿಲ್ಲ, ಅಂದರೆ ಅದಕ್ಕೆ ಮನೆ ಕಟ್ಟಲಿಕ್ಕೆ ಆಗ್ತಿಲ್ಲ, ಅಥವಾ ಅಟ್ಲೀಸ್ಟ್ ಸೇಲ್ ಮಾಡಬೇಕು, ಏನೋ ಒಂದು ರೀತಿಯಾದಂಥ ದುಷ್ಟ ಶಕ್ತಿಯಲ್ಲಿದೆ, ಯಾರು ಬಂದರೂ ಕೂಡ ಅಲ್ಲಿ ಅಪೋಸ್ ಮಾಡ್ತಕ್ಕಂಥದ್ದು ಜಾಸ್ತಿ ಇದೆ, ಅಥವಾ ನಾನಾ ಸಮಸ್ಯೆಗಳಿಗೆ ಯಾವುದೇ ಆದಂಥ ಸಮಸ್ಯೆಗಳು ಈ ಮನೆಯ ವಿಚಾರದಲ್ಲಿ ಸೇಲ್ಸ್ಗೂ ಅಥವಾ ಬಾಡಿಗೆಗೋ ಮತ್ತೊಂದಕ್ಕೋ ಯಾವುದಕ್ಕೆ ಆಗಲಿ, ಕೇವಲ ಶನಿವಾರಗಳಂದು ನೀವು ಈ ಕೆಲಸಗಳನ್ನು ಮಾಡ್ತಾ ಬಂದಲ್ಲಿ ಖಂಡಿತ ಭಾಳ ವಿಶೇಷವಾಗಿರ್ತಕ್ಕಂಥ ರಿಸಲ್ಟ್ ಸಿಗುತ್ತೆ. ಮಾಡಿ ನೋಡಿ ನನಗೆ ಹೇಳಿ, ಕೊನೆಯ ಭಾಗದಲ್ಲಿ ನಾನು ಅದನ್ನು ತಿಳಿಸ್ಕೊಡ್ತೇನೆ. ಸೊ ಮೊದಲು ಇವತ್ತಿನ ಪಂಚಾಂಗ ಶ್ರವಣ, ತದನಂತರ 12 ರಾಶಿಗಳ ಫಲಾನುಫಲ ಹೇಗಿರುತ್ತೆ ತಿಳ್ಕೊಳ್ಳೋಣ. ಶನಿವಾರ ಈ ದಿನ ಷಷ್ಠಿ ತಿಥಿ ಇರ್ತಕ್ಕಂಥದ್ದು, ಕೃಷ್ಣ ಪಕ್ಷ, ಇಂದ್ರಯೋಗ ಇರ್ತಕ್ಕಂಥ ಸಮಯ, ಗರಜ ಹಾಗೆ ವಾಣಿಜ್ಯಕರಣ ಇರ್ತಕ್ಕಂಥದ್ದು. ಚಂದ್ರ ಧನಿಷ್ಠಾ ನಕ್ಷತ್ರ ಮಕರ ರಾಶಿಯಲ್ಲಿ ಸಂಚಾರವನ್ನು ಮಾಡ್ತಾ ಇದ್ದಾರೆ. ಇವತ್ತಿನ ಕಾಲಮಾನವನ್ನು ನೋಡೋದಾದರೆ ರಾಹುಕಾಲ ಬೆಳಗ್ಗೆ 9 ಗಂಟೆ 4 ನಿಮಿಷದಿಂದ 10 ಗಂಟೆ 45 ನಿಮಿಷದವರೆಗೆ. ಹಾಗೆ ಯಮಗಂಡ ಕಾಲ ಮಧ್ಯಾಹ್ನ 2 ಗಂಟೆ 7 ನಿಮಿಷದಿಂದ 3 ಗಂಟೆ 48 ನಿಮಿಷದವರೆಗೂ. ಗುಳಿಕ ಕಾಲ ಬೆಳಗ್ಗೆ 5 ಗಂಟೆ 42 ನಿಮಿಷದಿಂದ 7 ಗಂಟೆ 23 ನಿಮಿಷದವರೆಗೆ. ಹಾಗೆ ದುಷ್ಟ ಮುಹೂರ್ತ ಸಹಿತವಾಗಿ ಇವತ್ತಿನ ದಿನ ಬೆಳಗ್ಗೆ 5 ಗಂಟೆ 22 ನಿಮಿಷದಿಂದ 6 ಗಂಟೆ 18 ನಿಮಿಷದವರೆಗೆ. ಅದೇ ರೀತಿಯಾಗಿ ಕಂಟಕ ಮೃತ್ಯುದೋಷ ಇರತಕ್ಕಂಥದ್ದು ಸಹಿತ ಬೆಳಗ್ಗೆ 11 ಗಂಟೆ 51 ನಿಮಿಷದಿಂದ ಮಧ್ಯಾಹ್ನ 12 ಗಂಟೆ 47 ನಿಮಿಷದವರೆಗೆ. ಚಂದ್ರ ಮಕರ ರಾಶಿ ಧನಿಷ್ಠಾ ನಕ್ಷತ್ರದಲ್ಲಿ ಸಂಚಾರವನ್ನು ಮಾಡ್ತಾ ಇದ್ದಾನೆ, ಕುಜನ ನಕ್ಷತ್ರದಲ್ಲಿ. ಹಾಗಾಗಿ 12 ರಾಶಿಗಳಿಗೆ ಈ ದಿನದ ಏನು ಫಲಗಳು ಲಭ್ಯವಾಗುತ್ತೆ ತಿಳ್ಕೊಳ್ಳೋಣ. ಮೊದಲನೇದಾಗಿ ಮೇಷರಾಶಿಯವರ ಫಲಾನುಫಲಗಳು ಹೇಗಿರುತ್ತೆ. ಇವತ್ತಿನ ದಿನ ಮೇಷರಾಶಿಯವರಿಗೆ ಮ್ಯಾಕ್ಸಿಮಮ್ ರಾಜಕೀಯ ವಿಚಾರ, ಕೆಲಸದ ವಿಚಾರದಲ್ಲಿ, ತಮ್ಮ ಯಾವುದೇ ಆದಂಥ ಕೆಲಸಗಳಲ್ಲಿ ಹೆಸರು ಕೀರ್ತಿ ಪ್ರತಿಷ್ಠೆ ಇವೆಲ್ಲವೂ ಕೂಡ ನನಗೆ ಲಭ್ಯವಾಗಬೇಕು, ನಾನು ಬೇಕು ಅಂತಕ್ಕಂಥ ಮನೋಭಾವತೆ ಜಾಸ್ತಿ ಇರುತ್ತೆ. ಹೆಸರು ಕೀರ್ತಿ ಪ್ರತಿಷ್ಠೆಯನ್ನು ಗಳಿಸಬೇಕು ಅಂತಕ್ಕಂಥ ಮನೋಭಾವತೆ ಜಾಸ್ತಿ ಇರುತ್ತೆ. ಮೇಲಾಗಿ ತುಂಬ ಈಗೋಸ್ಟಿಕ್ ನೇಚರ್ ಜಾಸ್ತಿ ಇರುತ್ತೆ. ಅಗ್ನಿ ತತ್ವ ಇವತ್ತಂದರೆ ಜಾಸ್ತಿ ಫೈರಿ ನೇಚರ್ ಜಾಸ್ತಿ ಇರತಕ್ಕಂಥ ಒಂದು ದಿನ. ಬಟ್ ಆರೋಗ್ಯದಲ್ಲಿ ಉತ್ತಮತೆಯನ್ನು ಬರುತ್ತೆ. ಲಗ್ನದಲ್ಲೇ ಕುಜಲಿದ್ದಾನೆ, ಬಟ್ ವೈವಾಹಿಕ ಜೀವನ ಸ್ವಲ್ಪ ಡಿಫಾಲ್ಟ್ಸ್ ಕೊಡುತ್ತೆ. ಅದನ್ನು ಹೊರತುಪಡಿಸಿದ್ರೆ ಖಂಡಿತವಾಗಿ ಈ ದಿನದ ಶುಭದ ದಿನದಲ್ಲಿ ಒಂದು ವ್ಯಾವಹಾರಿಕವಾಗಿ, ಧಾರ್ಮಿಕವಾಗಿ ಯಾವುದೇ ಒಂದು ವಿಚಾರಗಳಲ್ಲಿ ಕೂಡ ಮೇಷರಾಶಿಯವರಿಗೆ ಶುಭವಿದೆ. ಆದಷ್ಟು ಕೂಡ ಈ ಈಗೋ ಕ್ಲ್ಯಾಶಸ್ಸನ್ನು ತಪ್ಪಿಸಿ, ಸಾಧ್ಯವಾದರೆ ಶಿವ ಸುಬ್ರಹ್ಮಣ್ಯ, ಹರ ಹರ ಸುಬ್ರಹ್ಮಣ್ಯ ಮಂತ್ರವನ್ನು ಜಪವನ್ನು ಮಾಡಿ ಖಂಡಿತವಾಗಿ ಶುಭವಾಗ್ತದೆ. ವೃಷಭ ರಾಶಿಯವರ ಫಲ ಹೇಗಿರುತ್ತೆ. ವೃಷಭ ರಾಶಿಯವರಿಗೆ ಸ್ವಲ್ಪ ನಿಮ್ಮ ವಸ್ತುಗಳ ವಿಚಾರಗಳಲ್ಲಿ, ದಾಂಪತ್ಯದ ವಿಚಾರದಲ್ಲಿ, ವ್ಯಾವಹಾರಿಕವಾಗಿರತಕ್ಕಂಥ ವಿಚಾರಗಳಲ್ಲಿ ಸ್ವಲ್ಪ ಎಚ್ಚರಿಕೆ, ನಷ್ಟ ಜಾಸ್ತಿ ಇದೆ. ತಮ್ಮ ವಸ್ತುಗಳ ಬಗ್ಗೂ ಕೂಡ ಜಾಗ್ರತೆ ಇರಬೇಕು. ಥೆಫ್ಟ್ ಅಂತಕ್ಕಂಥದ್ದು ಜಾಸ್ತಿ ಇದೆ. ಥೆಫ್ಟ್ ಅಂದರೆ ಕಳ್ಳತನ ಆಗ್ತಕ್ಕಂಥದ್ದು ಸಾಧ್ಯತೆ ಇದೆ. ನೀವು ಕೂಡ ಯಾವುದೇ ಕಾರಣಕ್ಕೂ ಸಂಗಾತಿ ಪಾರ್ಟ್ನರ್ಶಿಪ್ಪಲ್ಲಿ ಯಾವುದೇ ಆದಂಥ ಮನಸ್ತಾಪಗಳನ್ನು ಮಾಡ್ಕೋಬೇಡಿ. ಇದು ಸ್ವಲ್ಪ ಹಿನ್ನಡೆಯನ್ನು ತರ್ತದೆ. ಆ ವೃಷಭ ರಾಶಿಯವರಿಗೆ ವಿದೇಶ ಪ್ರಯಾಣ ಇರತಕ್ಕಂಥ ಸಮಯ ಕೂಡ ಒದಗಿ ಬರತಕ್ಕಂಥ ಸಾಧ್ಯತೆ, ಅಥವಾ ದೂರ ಪ್ರಯಾಣಗಳು ಬರುತ್ತೆ. ಆರೋಗ್ಯದಲ್ಲಿ ವ್ಯತ್ಯಾಸಗಳು ಕಾಣ್ತಕ್ಕಂಥ ದಿನ. ವೃಷಭ ರಾಶಿಯವರಿಗೆ ಅಷ್ಟು ಉತ್ತಮತೆ ಇರಲ್ಲ. ಆದರೆ ಚಂದ್ರ ಕೂತಿರ್ತಕ್ಕಂಥ ಸ್ಥಾನ ಭಾಗ್ಯಸ್ಥಾನದಲ್ಲಿರೋದ್ರಿಂದ ದುರ್ಗಾ ದೇವತೆಯನ್ನು ಆರಾಧನೆ ಮಾಡಿ ಸ್ವಲ್ಪ ಮನಃಶಾಂತಿ ಸಿಗ್ತದೆ. ತೊಗರಿ ಬೇಳೆಯನ್ನು ದಾನ ಕೊಡೋದು ಮರಿಬೇಡಿ. ವೃಷಭ ರಾಶಿಯವರು ಈ ಒಂದು ಕಾರ್ಯವನ್ನು ಮಾಡಿ ಮುಂದಿನ ಕೆಲಸಗಳಿಗೆ ಹೋಗ್ತಕ್ಕಂಥದ್ದು ಭಾಳ ಮುಖ್ಯ ಆಗ್ತದೆ. ಹಾಗೆ ಮಿಥುನ ರಾಶಿಯವರ ಈ ದಿನದ ಫಲಾಫಲ ಹೇಗಿರುತ್ತೆ ನೋಡಿ. ಮಿಥುನ ರಾಶಿಯವ್ರಿಗೆ ಕೆಲಸ ಕಾರ್ಯ
ಅಥವಾ ಯಾವುದೇ ಆದಂಥ ವಿಚಾರಗಳಲ್ಲಿ ಜಯವನ್ನು ಸಾಧಿಸ್ತಕ್ಕಂಥದ್ದು, ಲಾಭವನ್ನು ಬರ್ತಕ್ಕಂಥ ದಿನ. ಬಟ್ ಚಂದ್ರ ಕೂತಿರ್ತಕ್ಕಂಥದ್ದು ಅಷ್ಟಮ ಸ್ಥಾನದಲ್ಲಿ ಕೂತಿದ್ದಾನೆ. ನಿಮ್ಮ ಕೋಪವನ್ನು, ಮನಸ್ಥಿತಿಯನ್ನು ನಿಯಂತ್ರಣದಲ್ಲಿಟ್ಕೊಳ್ತಕ್ಕಂಥದ್ದು ಅವಶ್ಯ. ಇಡೀ ದಿನ ನೀವು ಕೋಪದಲ್ಲೇ ಇರತಕ್ಕಂಥದ್ದು ಇದ್ದೇ ಇರುತ್ತೆ. ಹಾಗೆ ಸುಮ್ಮನೆ ಇಲ್ಲ ಸಲ್ಲದ ಮನಸ್ಸಲ್ಲಿ ಥಾಟ್ಸ್ ಬರ್ತಕ್ಕಂಥದ್ದು ಕೂಡ ಇರ್ತದೆ. ಬಟ್ ಕೆಲಸ ಮಾತ್ರ ಆಟೋಮೆಟಿಕ್ಕಾಗಿ ಚೆನ್ನಾಗಿ ನಡೀತಕ್ಕಂಥದ್ದು ಇರ್ತದೆ. ಇಲ್ಲಿ ಕೂಡ ನೀವು ದುರ್ಗಾರಾಧನೆಯನ್ನು ಮಿಥುನ ರಾಶಿಯವರು ಮಾಡ್ಕೋಬೇಕು. ಮನಃಶಾಂತಿ ಇದು ಬಹಳ ಮುಖ್ಯ. ಮನಃಶಾಂತಿ ಸರಿ ಇತ್ತು ಇವತ್ತು ಮಿಥುನ ರಾಶಿಯವ್ರಿಗೆ ಅದ್ಭುತವಾಗಿರತಕ್ಕಂಥ ಫಲಗಳು ಸಿಗುತ್ತೆ. ವ್ಯಾವಹಾರಿಕವಾಗಿ ಕೋರ್ಟ್ ಕಚೇರಿ ವಿಚಾರದಲ್ಲಿ ಯಾವುದೇ ಶತ್ರುವನ್ನು ವಿನಾಶ ಮಾಡಿದ್ರೆ ಆಗಲಿ, ಅಫ್ಕೋರ್ಸ್ ಮ್ಯಾಕ್ಸಿಮಮ್ ಈ ದಿನ ಆ ಒಂದು ಲಾಭದ ವಾತಾವರಣ ಕೂಡ ಖಂಡಿತ ಇರ್ತದೆ. ಓಂ ಸೋಂ ಸೋಮಾಯ ನಮಃ ಅಥವಾ ದುರ್ಗಾ ದೇವಸ್ಥಾನಕ್ಕೆ ಭೇಟಿ ಮಾಡಿ. ಓಂ ಸೋಂ ಸೋಮಾಯ ನಮಃ ಈ ಮಂತ್ರವನ್ನು ಖಂಡಿತವಾಗಿ ನೀವು ಯಾವಾಗಲೂ ಈ ದಿನ ಪಠಣೆಯನ್ನು ಮಾಡಿ ಮನಸ್ಸಲ್ಲಿ. ಓಂ ಸೋಂ ಸೋಮಾಯ ನಮಃ ಇದು ಭಾಳ ವಿಶೇಷವಾಗಿರತಕ್ಕಂಥ ಪಾತ್ರವನ್ನು ವಹಿಸುತ್ತೆ. ಕಟಕ ರಾಶಿಯವರ ಫಲಾಫಲ ಹೇಗಿರುತ್ತೆ? ಖಂಡಿತ ಕಟಕ ರಾಶಿಯವ್ರಿಗೂ ಕೂಡ ಭಾಳ ವಿಶೇಷವಾಗಿರ್ತಕ್ಕಂಥ ದಿನ ಕೂಡ ಇದೆ. ಲಾಭದ ದಿನ, ರಾಜಕೀಯವಾಗಿರ್ತಕ್ಕಂಥ ಲಾಭ, ಹೆಸರು ಕೀರ್ತಿ ಪ್ರತಿಷ್ಠೆಯನ್ನು ಗಳಿಸಬೇಕು ಅಂತಕ್ಕಂಥ ಲಾಭ, ವ್ಯಾವಹಾರಿಕವಾಗಿ ಲಾಭವನ್ನು ತಗೊಳ್ತಕ್ಕಂಥ ದಿನ. ಸಣ್ಣ ಪುಟ್ಟ ವೈವಾಹಿಕ ಜೀವನದನ್ನು ಹೊರತುಪಡಿಸಿದ್ರೆ ಖಂಡಿತವಾಗಿ ಇಸ್ ಅ ವೆರಿ ವೆರಿ ಗುಡ್ ಡೇ ಕಟಕ ರಾಶಿಯವ್ರಿಗೆ. ಈ ಕಾಲವನ್ನು ಸದುಪಯೋಗ ಮಾಡಿಕೊಳ್ತಕ್ಕಂಥದ್ದು ಉತ್ತಮ. ಸಿಂಹ ರಾಶಿಯ ಫಲಾಫಲ ಹೇಗಿರುತ್ತೆ? ಸಿಂಹ ರಾಶಿಯವ್ರಿಗೂ ಅಷ್ಟೇ ಜಮೀನಿನ ಅಂದರೆ ಅಟ್ಲೀಸ್ಟ್ ಈ ಒಂದು ಕಾರ್ಯ ಏನು ತಾವು ತಮ್ಮ ಆಸ್ತಿಯ ವಿಚಾರಗಳಲ್ಲಿ ತಲ್ಲೀನರಾಗ್ತಕ್ಕಂಥ ದಿನವಿದೆ. ಭೂಮಿಯಿಂದ ಲಾಭವನ್ನು ಪಡಿತಕ್ಕಂಥ ದಿನ. ಕೆಲವೊಂದು ವಿಚಾರಗಳಲ್ಲಿ ಅಕಸ್ಮಾತ್ ಏನಾದರೂ ನೀವು ಕೋರ್ಟ್ ಕಚೇರಿಯ ಮತ್ತೊಂದು ಏನೋ ಒಂದು ಈ ಥರದ ಘಟನೆಗಳಲ್ಲಿ ಸಮಸ್ಯೆ ಆಗಿದ್ದಾಗ ಅಟ್ಲೀಸ್ಟ್ ನೀವು ಅದನ್ನು ಬಗೆಹರಿಸ್ಕೊಳ್ತಕ್ಕಂಥದ್ದು, ಸಂಧಾನದ ಮೂಲಕ ಬಗೆಹರಿಸ್ಕೊಳ್ತಕ್ಕಂಥ ಒಂದು ಕೇಪಬಿಲಿಟಿ ಇರತಕ್ಕಂಥ ದಿನ ಕೂಡ ಆಗ್ತದೆ. ಸಿಂಹರಾಶಿ ಇದೊಂದು ಭಾಗ್ಯೋದಯದ ದಿನ. ಯಾವುದೇ ಕಾರ್ಯಗಳಲ್ಲಿ ಕೂಡ ಫಾಸ್ಟಾಗಿ ನಡೀತಕ್ಕಂಥದ್ದಿರುತ್ತೆ. ತುಂಬ ವಿಶೇಷವಾಗಿರ್ತಕ್ಕಂಥ ಪಾತ್ರವನ್ನು ವಹಿಸುತ್ತೆ. ಕನ್ಯಾ ರಾಶಿಯವರ ಈ ದಿನದ ಫಲಾಫಲ ಹೇಗಿರುತ್ತೆ? ಸ್ವಲ್ಪ ಎಚ್ಚರಿಕೆ ಇರಿ. ಹಣಕಾಸು ವಹಿವಾಟುಗಳು ಮತ್ತೊಂದರಲ್ಲಿ ಎಚ್ಚರಿಕೆ ಇರತಕ್ಕಂಥದ್ದು ತುಂಬ ಒಳ್ಳೆಯದು. ಆದರೆ ಈ ಕ್ರಿಯೇಟಿವ್ ಫೀಲ್ಡಲ್ಲಿರ್ತಕ್ಕಂಥವ್ರಿಗೆ, ಸಾಫ್ಟ್ವೇರ್ ಫೀಲ್ಡಲ್ಲಿರ್ತಕ್ಕಂಥವ್ರಿಗೆ, ರಿಸರ್ಚ್ ಫೀಲ್ಡಲ್ಲಿರ್ತಕ್ಕಂಥವ್ರಿಗೆ ದ ಬೆಸ್ಟ್ ಡೇ ಕೂಡ. ತುಂಬ ಆ್ಯಕ್ಟಿವ್ ಆಗಿರ್ತಕ್ಕಂಥ ದಿನ ಕೂಡ ಆಗುತ್ತೆ. ಬಟ್ ಬೇರೆ ವಿಚಾರಗಳಲ್ಲಿ, ನೆರೆ ಹೊರೆಯವರ ವಿಚಾರಗಳಲ್ಲಿ, ತಮ್ಮಂದಿರುಗಳ ವಿಚಾರಗಳಲ್ಲಿ ಸ್ವಲ್ಪ ಮನಸ್ತಾಪಗಳು ಉಲ್ಬಣವಾಗ್ತಕ್ಕಂಥದ್ದು ಇರುತ್ತೆ. ಅದರ ಬಗ್ಗೆ ಸ್ವಲ್ಪ ಎಚ್ಚರ. ನೀವು ಕೂಡ ಸ್ವಲ್ಪ ಸಾಧ್ಯವಾದರೆ ಹನುಮಾನ್ ಚಾಲೀಸ ಅಥವಾ ಹನುಮಾನ್ ಟೆಂಪಲ್ ಹೋಗಿ ಅಲ್ಲಿ ಕೆಂಪು ಕಲ್ಸಕ್ಕರೆಯನ್ನು ಹಂಚೋದು ಮರಿಬೇಡಿ. ಇದು ಭಾಳ ಮುಖ್ಯವಾಗಿರ್ತಕ್ಕಂಥ ವಿಚಾರ ಕನ್ಯಾ ರಾಶಿಯವರಿಗೆ. ಹಾಗೆ ತುಲಾ ರಾಶಿಯವರ ಫಲಾಫಲ ಹೇಗಿರುತ್ತೆ? ವ್ಯಾವಹಾರಿಕವಾಗಿರ್ತಕ್ಕಂಥ ದಿನ ಓಕೆ, ಖಂಡಿತ ಚೆನ್ನಾಗಿದೆ. ಏನು ಹಣಕಾಸಿನ ವಹಿವಾಟುಗಳು, ವ್ಯಾಪಾರ ಇವೆಲ್ಲ ಬ್ಯೂಟಿಫುಲ್, ನಥಿಂಗ್ ಟು ವರಿ. ಬಟ್ ವೈವಾಹಿಕ ಜೀವನ ಸ್ವಲ್ಪ ಈಗೋ ಕ್ಲಾಶಸ್ಸಿಂದ ಮಾತಿಗೆ ಮಾತು ಬೆಳೀತಕ್ಕಂಥದ್ದು ಜಾಸ್ತಿ ತೋರಿಸುತ್ತೆ. ಯಾರ್ಯಾರು ತುಲಾರಾಶಿಲಿದ್ದೀರೋ ಸುಮ್ಮನೆ ಅನ್ನೆಸಸರಿ ಆಗಿರ್ತಕ್ಕಂಥ ಡಿಸ್ಕಷನ್ಸ ಬಿಡಿ. ಮ್ಯಾಕ್ಸಿಮಮ್ ಒಳ್ಳೆಯದಿದೆ. ಈ ಕಾಲವನ್ನು ಸದುಪಯೋಗ ಮಾಡ್ಕೊಳ್ತಕ್ಕಂಥದ್ದು ತುಲಾರಾಶಿಯವ್ರಿಗೆ ಒಳ್ಳೆಯದು. ಕಮಿಷನ್ ಆಧಾರಿತವಾಗಿರ್ತಕ್ಕಂಥ ವಿಚಾರಗಳಲ್ಲಿ ಲಾಭವಿದೆ. ಭೂಮಿಯಿಂದ ಲಾಭ ಬರ್ತಕ್ಕಂಥದ್ದು ತುಂಬ ಜಾಸ್ತಿ ಇದೆ. ಮ್ಯಾಕ್ಸಿಮಮ್ ವೆರಿ ಗುಡ್, ಖಂಡಿತ ಒಳ್ಳೆಯದಿದೆ. ಹಾಗೆ ವೃಶ್ಚಿಕ ರಾಶಿಯವರ ಫಲಾನುಫಲಗಳು ಹೇಗೆ ನೋಡಿ? ವೃಶ್ಚಿಕ ರಾಶಿಯವರಿಗೆ ವಿಶೇಷವಾಗಿರ್ತಕ್ಕಂಥ ಫಲ, ಹೆಚ್ಚು ಶ್ರಮವನ್ನು ವಹಿಸಿ ತಮ್ಮ ಕಾರ್ಯಗಳನ್ನು ತುಂಬ ಬೇಗ ಮುಗಿಸ್ತಕ್ಕಂಥ ಕಾಲ. ಏನು ಇಷ್ಟು ಫಾಸ್ಟಾಗಿ ಕೆಲಸಗಳಾಗೋಯ್ತು ಇವತ್ತು ಅಂತಕ್ಕಂಥದ್ದು ಕೂಡ ಜಾಸ್ತಿ ಇರುತ್ತೆ. ಸ್ವಲ್ಪ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ವ್ಯತ್ಯಾಸಗಳು ಕಂಡು ಬರುತ್ತೆ ಬಿಟ್ಟರೆ ವೃಶ್ಚಿಕ ರಾಶಿಯವ್ರಿಗೂ ಕೂಡ ಶುಭದ ದಿನದಲ್ಲಿ ಒಂದು ಕೂಡ ಖಂಡಿತ ಒಳ್ಳೆಯದಿದೆ. ಧನುರಾಶಿಯವರ ಫಲಾಫಲ. ಧನುರಾಶಿಯವ್ರಿಗೆ ಕೇವಲ ಮುಖ್ಯವಾಗಿರ್ತಕ್ಕಂಥದ್ದು ಬಂಡವಾಳವಿಲ್ಲದ ಕೆಲಸಗಳಲ್ಲಿ ಹೆಚ್ಚಿನ ಆಸಕ್ತಿದಾಯಕವಾಗಿರ್ತಕ್ಕಂಥ ಲಾಭವನ್ನು ಬರ್ತದೆ. ತುಂಬ ಕ್ರಿಯೇಟಿವ್ ಜಾಸ್ತಿ ಇರ್ತದೆ. ಧನುರಾಶಿಯವರು ಏನಾದರೂ ಇವತ್ತು ತಾವು ಧನುರಾಶಿಯವರಾಗಿದ್ದು ಏನಾದರೂ ಪ್ಲ್ಯಾನ್ ಮಾಡೋಕ್ಕೋಗಬೇಕು,
ಯಾವುದಾದ್ರೂ ಮನೆ ನಿರ್ಮಾಣ ಮಾಡೋಕ್ಕೋ ಅಥವಾ ಮತ್ತೊಂದಕ್ಕೋ ಜಮೀನಿಂದಕ್ಕೋ ಯಾವುದಕ್ಕಾಗಲಿ ಯೂಶ್ವಲಿ ಸೊ ನಾನು ಪ್ಲ್ಯಾನ್ ಮಾಡ್ತಾ ಇದ್ದೀನಿ ಅಂದರೆ ಈ ದಿನ ನೀವು ಪ್ಲ್ಯಾನ್ ಮಾಡ್ಕೊಂಡು ಮಾಡಿ. ಬ್ಯೂಟಿಫುಲ್ಲಾಗಿ ವರ್ಕ್ ಆಗ್ತಕ್ಕಂಥದ್ದು ಕೂಡ ಇರುತ್ತೆ. ತುಂಬ ಎನರ್ಜಿ ಇರತಕ್ಕಂಥ ದಿನ, ಒಳ್ಳೆ ಥಾಟ್ಸ್ ಬರ್ತಕ್ಕಂಥ ದಿನ ಕೂಡ ಆಗುತ್ತೆ. ಪ್ರೀತಿಯ ಮನೋಭಾವತೆ ಇರುತ್ತೆ. ಸ್ವಲ್ಪ ಸ್ವಾರ್ಥ ಬುದ್ಧಿ ಕೂಡ ಧನುರಾಶಿಯವ್ರಿಗೆ ಈ ದಿನ ಲಭ್ಯವಾಗ್ತಕ್ಕಂಥದ್ದಿದೆ. ಆದರೂ ಕೂಡ ಒಂದು ಸಾಧಾರಣವಾಗಿರ್ತಕ್ಕಂಥ ದಿನಮಾನ. ಮಕರ ರಾಶಿಯವ್ರಿಗೆ ಹೇಗಿರುತ್ತೆ? ಭೂಮಿ ಖರೀದಿ ಯೋಗ ಲಾಭ ಲಭ್ಯವಿದೆ. ಆಸ್ತಿಯ ವಿಚಾರದಲ್ಲಿ ಲಾಭವನ್ನು ಪಡಿತಕ್ಕಂಥದ್ದಿದೆ. ಹಾಗೆ ಮ್ಯಾಕ್ಸಿಮಮ್ ಈ ದಿನ ತಮ್ಮ ಆದಷ್ಟು ಸುಖವನ್ನು ಬಯಸ್ತಕ್ಕಂಥ ದಿನ ಕೂಡ ಆಗುತ್ತೆ. ಭೂಮಿಯ ವಿಚಾರದಲ್ಲಿ ಲಾಭ. ಯಾವುದೇ ಒಂದು ವಿದ್ಯಾಸಂಸ್ಥೆ, ವಿದ್ಯಾರ್ಥಿಗಳಾಗಿರ್ಬೋದು, ವಿದ್ಯಾಭ್ಯಾಸದಲ್ಲಾಗಿರ್ಬೋದು, ಈ ವಿಚಾರಗಳಲ್ಲಿ ಸ್ವಲ್ಪ ವಿಶೇಷವಾಗಿರತಕ್ಕಂಥ ಫಲಲಭ್ಯತೆ ಇದೆ. ಒಟ್ಟಾರೆಯಾಗಿ ಮಕರ ರಾಶಿಯವ್ರಿಗೂ ಶುಭದ ದಿನದಲ್ಲಿ ಒಂದು ಕೂಡ. ಕುಂಭರಾಶಿಯ ಫಲಾಫಲ ಹೇಗಿರುತ್ತೆ? ಕುಂಭರಾಶಿಯವರು ಅತಿಯಾದಂಥ ವಾದವನ್ನು ತಪ್ಪಿಸ್ಬೇಕು. ಈ ತಮ್ಮಂದಿರುಗಳ ವಿಚಾರಗಳಲ್ಲಿ ಅಥವಾ ನೆರೆಹೊರೆಯವರ ವಿಚಾರಗಳಲ್ಲಿ ಅನ್ನೆಸೆಸರಿ ಆಗಿರ್ತಕ್ಕಂಥ ವಾದಗಳನ್ನು ಬಿಡಿ. ನಿಮ್ಮ ಶ್ರಮದಿಂದ ಯಾವ ಕೆಲಸಗಳನ್ನು ಮಾಡಿದ್ರೂ ಇವತ್ತು ಅಭಿವೃದ್ಧಿ ಇದೆ. ಆದರೆ ಯಾರೊಟ್ಟಿಗೂ ಬೆರೆದಲೇ ಇರತಕ್ಕಂಥ ಸನ್ನಿವೇಶಗಳು ನಿರ್ಮಾಣವಾಗ್ತದೆ. ಮನೆಯಿಂದ ಸ್ವಲ್ಪ ದೂರ ಇರತಕ್ಕಂಥ ಸನ್ನಿವೇಶಗಳು ಕೆಲವೊಂದು ಬಾರಿ ನಿರ್ಮಾಣವಾಗಬಹುದು. ಆ್ಯಕ್ಟಿವ್ನೆಸ್ ಕೂಡ ಖಂಡಿತ ಕುಂಭರಾಶಿಯವರಿಗಿರುತ್ತೆ. ಶಿವನ ಪ್ರಾರ್ಥನೆಯನ್ನು ಮಾಡ್ತಕ್ಕಂಥದ್ದು ಒಳ್ಳೆಯದು. ಹಾಗೆ ಮೀನರಾಶಿಯ ಫಲಾಫಲ ಹೇಗಿರುತ್ತೆ? ಮೀನರಾಶಿಯವರಿಗೆ ಅತ್ಯಂತ ಲಾಭದ ದಿನ. ಇದ್ದಕ್ಕಿದ್ದಾಗೆ ಹಣಕಾಸಿನ ವಿಚಾರಗಳಲ್ಲಿ ಅಭಿವೃದ್ಧಿ ಬರ್ತಕ್ಕಂಥದ್ದು ಕೂಡ ತೋರಿಸ್ತಾ ಇದೆ. ಹಾಗೆ ಆದಷ್ಟು ಕೂಡ ಫ್ಯಾಮಿಲಿಯ ವಿಚಾರ ಸ್ವಲ್ಪ ಅಡೆತಡೆಗಳು ಬರ್ತದೆ. ಮಾತುಗಳ ಬಗ್ಗೆ ಸ್ವಲ್ಪ ಸ್ಟ್ರಾಂಗ್ ಇರ್ತಕ್ಕಂಥದ್ದು ಇರುತ್ತೆ. ಸ್ವಲ್ಪ ಹಿಡಿತ ಸಾಧಿಸ್ಕೊಳ್ತಕ್ಕಂಥದ್ದು ಮೀನರಾಶಿಯವರಿಗೆ ಒಳ್ಳೆಯದು. ಇನ್ನು ಅದನ್ನು ಹೊರತುಪಡಿಸಿದ್ರೆ ಒಂದು ಲಾಭದ ದಿನದಲ್ಲಿ ಒಂದು ಕೂಡ. ಇಷ್ಟು ದ್ವಾದಶ ರಾಶಿಗಳ ಈ ದಿನದ ಫಲಾನುಫಲಗಳು. ಸ್ನೇಹಿತರೆ, ನಾನು ಆಗಲೇ ನಿಮಗೆ ಹೇಳಿದೆ, ಯಾವುದೇ ಆದಂಥ ನನ್ನ ಸೈಟು ಖರೀದಿ ಆಗ್ತಿಲ್ಲ ಗುರುಗಳೇ, ಸೇಲ್ಗಿಟ್ಟಿದ್ದೀನಿ, ಮನೆಗೆ ಬಾಡಿಗೆಗೆ ಬರ್ತಾ ಇಲ್ಲ, ಅಥವಾ ಮನೆ ಸೇಲ್ ಮಾಡಬೇಕು ಗುರುಗಳೇ, ಏನು ಒಂದು ಅಡೆತಡೆಗಳು, ಏನಾದರೂ ಅಡೆತಡೆ ಬರ್ತಾ ಇದೆ. ಖಂಡಿತ ಭಾಳ ವಿಶೇಷವಾಗಿ ನಿಮ್ಗೆ ಹಲವಾರು ಬಾರಿ ಹೇಳಿದ್ದೇನೆ, ಮತ್ತೊಮ್ಮೆ ಹೇಳ್ತಾ ಇದ್ದೇನೆ. ಶನಿವಾರಗಳಂದು ಕಂಟಿನ್ಯೂಸ್ ಆಗಿ ಒಂದು 4 ಶನಿವಾರ, ಅದು ಅಕಸ್ಮಾತ್ ಆಗಲಿಲ್ಲ ಅಂದರೆ ಇನ್ನೊಂದಷ್ಟು ಎಕ್ಸ್ಟೆಂಡ್ ಮಾಡ್ಕೊಳ್ಳಿ, ಇನ್ನೊಂದು 4 ಶನಿವಾರ. ಕೇವಲ ಈ ಬಿಳಿ ಅಥವಾ ಹಳದಿ ಎರಡು ಕೂಡ ಒಂದೇ, ಹಳದಿ ಸಾಸಿವೆಯನ್ನು ಗ್ರಂಥಿ ಅಂಗಡಿಯಲ್ಲಿ ಸಿಗ್ತದೆ. ಹಳದಿ ಸಾಸಿವೆಯನ್ನು ಶನಿವಾರಗಳಂದು ಆ ಭಾಗದಲ್ಲಿ ಚೆಲ್ಲಿ, ಮನೆ ಆಗಿದ್ರೆ ಮನೆಯ ಒಳಗಡೆ ಚೆಲ್ತಕ್ಕಂಥ ಮೂಲೆಯಲ್ಲಿ ಹಾಕ್ತಕ್ಕಂಥ ಕೆಲಸವನ್ನು ಮಾಡ್ಬೋದು. ಅಥವಾ ನಿಮ್ದು ಏನಾದರೂ ಜಮೀನು ಮಾರಾಟ ಆಗ್ತಿಲ್ಲ, ನನ್ನ ಸೈಟ್ ಮಾರಾಟ ಆಗ್ತಿಲ್ಲ ಅಂತಕ್ಕಂಥವ್ರು ಸೈಟಿಗೆ ಚೆಲ್ತಕ್ಕಂಥ ಕೆಲಸವನ್ನು ಮಾಡಿ. ಯೂಶ್ವಲಿ ಅಲ್ಲಿರ್ತಕ್ಕಂಥ ನಕಾರಾತ್ಮಕತೆ ದೂರವಾಗಿ ನಿಮಗೆ ಶುಭವಾಗೋದು ಕಡಾಖಂಡಿತ. ಇದನ್ನು ಮಾಡಿ ನೋಡಿ. ಅನೇಕ ವಿಚಾರಗಳಿಗೆ ನಮ್ಮ ತುಳಸಿ ಚಾನಲನ್ನು ಫಾಲೋ ಅಪ್ ಮಾಡಿ. ಹಾಗೆ ಯಾರೂ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಆಗಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಾಮೆಂಟ್ ಮಾಡಿ ಅಂತ ಹೇಳ್ತಾ, ಸರ್ವೇ ಜನ ಸುಖಿನೋ ಭವಂತು.